ವೆಂಕಟರಮಣಪ್ಪ ಅವರು ನನಗೆ ಅಣ್ಣನ ಸಮಾನ. ನಾನು ಅವರು ಒಂದೇ ಸಲ ಅಸೆಂಬ್ಲಿನಲ್ಲಿ ಎಂಟರ್ ಆಗಿದ್ದು. ಅಣ್ಣ ತಮ್ಮಂದರಾಗಿ ನಾವು ಬಾಳಿದ್ದೇವೆ. ಇವತ್ತು ಪಾವುಗಡದಲ್ಲಿ ನಾನು ಈಗಾಗಲೇ ಪರಿಚಯ ಮಾಡ್ತಾ ಇದ್ದೆ ಶೋಕದ ದಿನ ಅಂತ. ಮಾಜಿ ಮಂತ್ರಿಗಳು ವೆಂಕಟರಮಣಪ್ಪ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಕೇವಲ ನಮ್ಮನ್ನಷ್ಟೇ ಅಲ್ಲ, ಪಾವುಗಡ ತಾಲೂಕಿನ ಬಹುತೇಕ ಅಭಿಮಾನಿಗಳನ್ನ, ಕಾರ್ಯಕರ್ತರನ್ನ, ಕುಟುಂಬದ ಬಂಧುಗಳನ್ನ ಅಗಲಿದ್ದಾರೆ. ಆಂಧ್ರ ಪ್ರದೇಶದ ಮಾಜಿ ಮಂತ್ರಿಗಳು ರಘುವೀರೆಡ್ಡಿ ಸರ್ ಅವರು ರಾಜಕೀಯವಾಗಿ ಇವರ ಮಾರ್ಗದರ್ಶನವನ್ನ ಕೇಳ್ತಾ ಇದ್ರು. ಕೌಟುಂಬಿಕವಾಗಿ ಇವರ ಸಲಹೆ, ಪ್ರೀತಿ, ಆಪ್ಯಾಯತನ್ನ ಬಯಸಿ ಒಡನಾಟವನ್ನ ಇಟ್ಕೊಂಡು ಸರ್ಕಾರದ ಒಂದಷ್ಟು ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಇವತ್ತು ಮಾಜಿ ಮಂತ್ರಿಗಳು ನಮ್ ಜೊತೆ ಇಲ್ಲ. ಈ ಕ್ಷಣವನ್ನ ಮಾಜಿ ಮಂತ್ರಿಗಳು ರಘುವೀರೆಡ್ಡಿ ಸರ್ ಅವರು ಬಂದಿದ್ದಾರೆ. ಆ ಕ್ಷಣ ಕಣ್ ತುಂಬಿಕೊಂಡು ಬಹಳ ಭಾವುಕರಾಗಿ ಅವರು ಕೂಡ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರನ್ನೇ ಕೇಳೋಣ, ಅವರ ಅನುಭವದ ಕ್ಷಣಗಳನ್ನ ಹೆಂಗ್ ಕಳೆದ್ರು ಮಾಜಿ ಮಂತ್ರಿಗಳ ಜೊತೆ ಅಂತ. ಸರ್ ನಮಸ್ಕಾರ. ಇಲ್ಲ ಸರ್, ಈ ಕ್ಷಣವನ್ನ ಹೇಗೆ ಹಂಚ್ಕೊಡ್ತೀವಿ ಸರ್? ವೆಂಕಟರಮಣಪ್ಪ ಅವರು ನನಗೆ ಅಣ್ಣನ ಸಮಾನ. 1989 ನಲ್ಲಿ ನಾನು ಅವರು ಒಂದೇ ಸಲ ಅಸೆಂಬ್ಲಿನಲ್ಲಿ ಎಂಟರ್ ಆಗಿದ್ದು. ನಾನು ಆಂಧ್ರ ಪ್ರದೇಶ ಅಸೆಂಬ್ಲಿನಲ್ಲಿ, ಅವರು ಕರ್ನಾಟಕ ಅಸೆಂಬ್ಲಿನಲ್ಲಿ. ಅಷ್ಟಕ್ಕೆ ಮುಂಚೆಯಿಂದ 40 ವರ್ಷದಿಂದ ಅಣ್ಣ ತಮ್ಮಂದರಾಗಿ ನಾವು ಬಾಳಿದ್ದೇವೆ. ಕೇವಲ ರಾಜಕೀಯದಲ್ಲೇ ಅಲ್ಲ, ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡು ಅಭಿವೃದ್ಧಿ ಪರವಾಗಲಿ, ರಾಜಕೀಯವಾಗಿ ಆಗ್ಲಿ, ಇನ್ನೊಂದು ಪರವಾಗಲಿ ಕಲ್ತು ನಾವು ನಡೆದಿರೋರು. ಬಹಳ ಶೋಕದ ದಿನ ಇದು. ಕಾಂಗ್ರೆಸ್ ಪಾರ್ಟಿಗೂ ಅದು ಪಾವಗಡಕ್ಕೆ ಬಹಳ ನಷ್ಟ. ಈ ನಷ್ಟವನ್ನ ಫಿಲ್ ಮಾಡೋದು ಬಹಳ ಕಷ್ಟವಾದ ವಿಷಯ. ಇದು ಇರಿಗೇಷನ್ಗಾಗ್ಲಿ, ಕುಡಿಯುವ ನೀರಿಗಾಗ್ಲಿ, ನಿಂತೋಗಿರೋ ರೈಲ್ವೆ ಲೈನ್ ಪೂರ್ತಿ ಮಾಡೋದ್ರಾಗ್ಲಿ, ಎಜುಕೇಶನ್, ಹೆಲ್ತ್, ಇದ್ರ ಬಗ್ಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರು. ಈ ಹಿಂದುಳಿದ ಪಂಗಡಗಳಿಗೆ ಪ್ರತ್ಯೇಕವಾಗಿ ಅವರು ಗೌರವ ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ಮಾಡಿದವರು. ಪ್ರತಿಯೊಬ್ಬ ಮನೆಯಲ್ಲಿ, ಈ ಪಾವಗಡದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಹತ್ರ ಕೂಡ ಅವರ ಮನಸ್ಸು ಗೆದ್ದಿರೋರು ಅಂತವರು. ರಾಜಕೀಯದಲ್ಲಿ ಈಗಿರೋದು ಬಹಳ ಅಪರೂಪ ಅಂತ ಒಬ್ಬ ಹಿರಿಯ ರಾಜಕಾರಣಿ ಈ ದಿನ ನಮ್ಮಿಂದ ಬಿಟ್ಟೋಗಿರೋದು ಬಹಳ ಶೋಕವಾದ್ದು. ಅವ್ರನ್ನ ತುಂಬ ಹೃದಯದಿಂದ ನೆನೆಸ್ಕೊಂಡು ಅವ್ರಿಗೆ ಶಾಂತಿ ಸಿಗ್ಲಿ, ಆತ್ಮಕ್ಕೆ ಶಾಂತಿ ಸಿಗ್ಲಿ. ವೆಂಕಟೇಶ್ MLA ಏನಾದ್ರೆ ಇದರ ಅವ್ರ ವಾರಸರು, ಅವ್ರಿಗೆ ಇನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಜನದಲ್ಲಿ ಸಂಪರ್ಕ ಆಗ್ಲಿ, ಅಥವಾ ಅವ್ರ ತಂದೆಯವರು ಬಿಟ್ಟೋಗಿರೋ ಎಲ್ಲ ಕೆಲಸಗಳು ಪೂರ್ಣ ಮಾಡೋದು, ಅದೇ ಹೆಸರು ನಿಲ್ಸ್ಕೊಳ್ಳೋದು ಬಹಳ ಜವಾಬ್ದಾರಿಯಾದ ವಿಷಯ ಇದೆ. ದೇವ್ರ ಶಕ್ತಿ ಆತಕ್ಕೆ ಕೂಡ ಕೊಡ್ಬೇಕು ಅಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಇತ್ತೀಚೆಗೆ ಏನಾದ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರ ವೆಂಕಟರಮಣಪ್ಪ ಸರ್? ನಾನು ಅವರು ಕನೀಸ ವಾರಕ್ಕೊಂದ್ಸಲ, ಅದು ಮಿನಿಮಮ್ ವಾರಕ್ಕೊಂದ್ಸಲ ಆದ್ರು ಅವ್ರಾದ್ರೂ ಮಾಡ್ತಾ ಇದ್ರು, ನಾನಾದ್ರೂ ಮಾಡ್ತಾ ಇದ್ದೆ. ಯಾವುದೋ ಸಂದರ್ಭ ಯಾರೋ ಬರೋರು, ಯಾವುದೋ ವಿಷಯದ ಬಗ್ಗೆ ನಮ್ಮ ಭಾಗದಲ್ಲಿ ಯಾರಾದ್ರೂ ಅವ್ರ ಹತ್ರ ಬಂದ್ರೆ ನನಗೆ ಹೇಳೋರು, ನನ್ನ ಹತ್ರ ಯಾರಾದ್ರೂ ನಾನು ಹೇಳೋರು. ಫಸ್ಟ್ ಟೈಮ್ ಒಂದು 1 week 10 days ಬ್ಯಾಕ್ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ ಅವರು. ಮತ್ತು ಅವ್ರ ಮಗ ವೆಂಕಟೇಶ್ ಫೋನ್ ಮಾಡಿದೆ, ಏನಪ್ಪ ಅಪ್ಪ ಅವ್ರ ಫೋನ್ ಎತ್ತಾ ಇಲ್ಲ ಅಂತ ಹೇಳಿ. ಮತ್ತು ಫೋನ್ ಮಾಡಿಸ್ತೀನಿ ಅಂತಂದ್ರು. ಯಾವಾಗ್ಲೂ ನಾನು ಫೋನ್ ರಿಸೀವ್ ಮಾಡೋರು, ಅವ್ರು ಮಾಡಿದ್ರೆ ಮಿಸ್ಡ್ ಕಾಲ್ ಇದ್ರೆ ನಾನಾದ್ರೂ ಮಾಡ್ತಾ ಇದ್ದೆ. ನಾನು ಟ್ರೈ ಮಾಡಿದ್ದು ಅವ್ರು ಫೋನ್ ಎದ್ದ ಇರೋದು ಅದೇ ಲಾಸ್ಟ್. ಅದರ್ವೈಸ್ 40 ವರ್ಷದಿಂದ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದೇ ಇರ್ತಾ ಇರ್ಲಿಲ್ಲ. ಹಂಗೆ ನಾವು ಅಣ್ಣ ತಮ್ಮಂದರಾಗಿ ಬೆಳೆದಿರೋ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ.